ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮತ್ತೆ IPO ಸೀಸನ್ ಸ್ಟಾರ್ಟ್ ಆಗ್ತಿದೆ. ಬಹಳಷ್ಟು ಕಂಪನಿಗಳು ತಮ್ಮ IPO ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಬರ್ತಿರುವಂತ ಮೊದಲನೇ IPO ಇಂಡಿಜಿನಿಯಾ IPO ಆಗಿರುತ್ತೆ. ಇಂಡಿಜಿನಿ 1998ರಲ್ಲಿ ಪ್ರಾರಂಭವಾದಂತ ಕಂಪನಿ ಆಗಿರುತ್ತೆ. ಲೈಫ್ ಸೈನ್ಸ್ ಇಂಡಸ್ಟ್ರಿ ಅಂದ್ರೆ ಫಾರ್ಮಾ ಸೆಕ್ಟರ್ ಅಲ್ಲಿ ಬರುವಂತ ಕಂಪನಿಗಳಿಗೆ ಡಿಜಿಟಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಈಗಷ್ಟೇ ಪ್ರಾರಂಭ ಆಗಿರುವಂತ ಫಾರ್ಮಾ ಸೆಕ್ಟರ್ನ ಕಂಪನಿಗಳಿಗೆ ಡ್ರಗ್ ಡೆವಲಪ್ಮೆಂಟ್ ಅನ್ನ ಯಾವ ರೀತಿಯಲ್ಲಿ ಮಾಡೋದು, ಯಾವ ರೀತಿಯಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ನಡೆಸೋದು, ರೆಗ್ಯುಲೇಟರಿ ಸಬ್ಮಿಷನ್ ಯಾವ ರೀತಿಯಲ್ಲಿ ಮಾಡೋದು, ಹಾಗೆ ಕಂಪ್ಲೇಂಟ್ಸ್ ಗಳನ್ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು, ಹಾಗೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. 2023ರ ಡಿಸೆಂಬರ್ನ ವೇಳೆಗೆ ಕಂಪನಿ ಟೋಟಲ್ ಆಗಿ 65 ಕ್ಲೈಂಟ್ ಗಳನ್ನ ಹೊಂದಿದ್ದಾರೆ. ಹಾಗೆ ಅವರಿಗೆ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 5181 ಎಂಪ್ಲಾಯೀಸ್ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ 4461 ಎಂಪ್ಲಾಯೀಸ್ಗಳು ಭಾರತದಲ್ಲಿ ಇದ್ರೆ ಗ್ಲೋಬಲಿ ಇನ್ನಷ್ಟು ಎಂಪ್ಲಾಯೀಸ್ ಗಳನ್ನ ಈ ಕಂಪನಿ ಹೊಂದಿದ್ದಾರೆ. ಇಂಡಿಜಿನಿ 4 ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಎಂಟರ್ಪ್ರೈಸ್ ಕಮರ್ಷಿಯಲ್ ಸೊಲ್ಯೂಷನ್. ಇಲ್ಲಿ ಇವರು ಲೈಫ್ ಸೈನ್ಸಸ್ ಕಂಪನಿಗಳಿಗೆ ಯಾವ ರೀತಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಪರೇಷನ್ಸ್ ಗಳನ್ನ ನಡೆಸೋದು ಅದರ ಬಗ್ಗೆ ಅಸಿಸ್ಟೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೇನೆ ಒಂದು ಕಸ್ಟಮೈಸ್ಡ್ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಕ್ಯಾಂಪೇನ್ಸ್ ಗಳನ್ನ ನಡೆಸ್ತಾರೆ, ಪ್ರಮೋಷನ್ಸ್ ಗಳನ್ನ ಮಾಡ್ತಾರೆ. ಈ ರೀತಿಯಲ್ಲಿ ಆಗಷ್ಟೇ ಫಾರ್ಮಾ ಇಂಡಸ್ಟ್ರಿಗೆ ಬರ್ತಿರುವಂತ ಕಂಪನಿಗಳಿಗೆ ಇವರು ಹೆಲ್ಪ್ ಮಾಡ್ತಾರೆ. ಓಮ್ನಿ ಚಾನೆಲ್ ಆಕ್ಟಿವೇಶನ್ ಇವರ 2ನೇ ಸೆಗ್ಮೆಂಟ್ ಆಗಿರುತ್ತೆ. ಇದರಲ್ಲಿ ಒಂದೇ ಸೆಗ್ಮೆಂಟ್ ನಲ್ಲಿ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಿರುವಂತಹ ಕಂಪನಿಗಳಿಗೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಯಾವ ರೀತಿಯಲ್ಲಿ ಪ್ರಾಡಕ್ಟ್ ಸೇಲ್ಸ್ ಅನ್ನ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮೇಜರ್ ಆಗಿ ಆಫ್ಲೈನ್ ಇರುವಂತಹ ಬಿಸ್ನೆಸ್ ಅನ್ನ ಡಿಜಿಟಲ್ ಮಾಡೋದು ಇವರ ಕೆಲಸ ಆಗಿರುತ್ತೆ. ಮೂರನೇದಾಗಿ ಎಂಟರ್ಪ್ರೈಸ್ ಮೆಡಿಕಲ್ ಸೊಲ್ಯೂಷನ್ಸ್ ಗಳನ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಫಾರ್ಮಾ ಸೆಕ್ಟರ್ ನ ಕಂಪನಿಗಳಿಗೆ ಯಾವ ರೀತಿಯಲ್ಲಿ ಮೆಡಿಕಲ್ ಕಂಟೆಂಟ್ ಗಳನ್ನ ಬರೆಯೋದು, ಪ್ರಾಡಕ್ಟ್ ಲೇಬಲ್ಸ್ ಗಳನ್ನ ಯಾವ ರೀತಿಯಲ್ಲಿ ಮಾಡೋದು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವರು ಗೈಡ್ಲೈನ್ಸ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ನಾಲ್ಕನೇದಾಗಿ ಇವರು ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಯಾವ ರೀತಿಯಲ್ಲಿ ಡ್ರಗ್ ಡಿಸ್ಕವರಿಯನ್ನ ಮಾಡೋದು, ಪೇಷಂಟ್ ರಿಕ್ರೂಟ್ಮೆಂಟ್ ಅನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು, ಕ್ಲಿನಿಕಲ್ ಟ್ರಯಲ್ ಗಳನ್ನ ಯಾವ ರೀತಿಯಲ್ಲಿ ನಡೆಸೋದು, ಇದ್ರ ಬಗ್ಗೆ ಅಸಿಸ್ಟೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇಂಡಿಜಿನಿಯಾ ಸ್ಟ್ರೆಂತ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಡೊಮೈನ್ ಎಕ್ಸ್ಪರ್ಟೈಸ್ ಅನ್ನ ಹೆಲ್ತ್ ಕೇರ್ ಸೆಗ್ಮೆಂಟ್ ನಲ್ಲಿ ಈ ಒಂದು ಕಂಪನಿ ಹೊಂದಿದೆ. ಲೈಫ್ ಸೈನ್ಸಸ್ ಬಿಸ್ನೆಸ್ ನಲ್ಲಿ ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಗ್ರೋ ಮಾಡಬೇಕು ಅದರ ಬಗ್ಗೆ ಕಂಪ್ಲೀಟ್ ಐಡಿಯಾವನ್ನ ಇಂಡಿಜಿನಿ ಹೊಂದಿದ್ದಾರೆ. ಒಂದು ರೋಬೋಸ್ಟ್ ಡಿಜಿಟಲ್ ಕೆಪಬಿಲಿಟಿಯನ್ನ ಕಂಪನಿ ಹೊಂದಿದ್ದಾರೆ. AI/ML ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅನ್ನ ಬಳಸಿಕೊಂಡು ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬಹುದು ಅದರ ಬಗ್ಗೆ ಕಂಪನಿ ಕೆಲಸ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ರೆಕಾರ್ಡ್ ಅನ್ನ ಕೂಡ ಕಂಪನಿ ಹೊಂದಿದ್ದಾರೆ. ಬಯೋಫಾರ್ಮಾಸ್ಯೂಟಿಕಲ್ ಲೀಡರ್ಸ್ ಗಳ ಜೊತೆಯಲ್ಲಿ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಕೂಡ ಹೊಂದಿದ್ದಾರೆ. ಆಕ್ವಿಸಿಷನ್ಸ್ ಗಳನ್ನ ಕೂಡ ಮಾಡ್ತಿದ್ದಾರೆ. ನಾರ್ತ್ ಅಮೆರಿಕಾದಲ್ಲಿ ಕೂಡ ಕೆಲವೊಂದಿಷ್ಟು ಬಿಸ್ನೆಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮಲ್ಟಿಪಲ್ ಕಂಟ್ರಿಗಳಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತಿದ್ದಾರೆ. ಇದು ಇಂಡಿಜಿನಿಯಸ್ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಇಂಡಸ್ಟ್ರಿ ರಿಲೇಟೆಡ್ ರಿಸ್ಕ್ ಅಂದ್ರೆ ಕೇವಲ ಲೈಫ್ ಸೈನ್ಸಸ್ ಅಂದ್ರೆ ಫಾರ್ಮಾ ರಿಲೇಟೆಡ್ ಕಂಪನಿಗಳಿಗೆ ಮಾತ್ರ ಇವರು ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಹೆಚ್ಚಿನ ಒಂದು ಎಕ್ಸ್ಪಾನ್ಷನ್ ನ ಕೇಪಬಿಲಿಟಿ ಇರೋದಿಲ್ಲ. ಕೇವಲ ಒಂದು ಸೆಕ್ಟರ್ಗೆ ಮಾತ್ರ ಕಂಪನಿ ರೆಸ್ಟ್ರಿಕ್ಟ್ ಆಗಿದ್ದಾರೆ. 2ನೇ ರಿಸ್ಕ್ ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ರಿಸ್ಕ್ ಆಗಿರುತ್ತೆ. ಭಾರತದಲ್ಲಿ ಹೆಚ್ಚಿನ ಒಂದು ಎಂಪ್ಲಾಯೀಸ್ ಗಳನ್ನ ಹೊಂದಿದ್ರು ಕೂಡ ಹೆಚ್ಚಿನ ಕ್ಲೈಂಟ್ಸ್ ಗಳನ್ನ ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್ ನಲ್ಲಿ ಹೊಂದಿದ್ದಾರೆ. ಆದ್ರಿಂದ ಜಿಯೋಗ್ರಫಿಕಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಹುದಾದಂತ ಚಾನ್ಸಸ್ ಇರುತ್ತೆ. ಹಾಗೆ ಅನ್ಪ್ರೆಡಿಕ್ಟಬಲ್ ಇಂಡಸ್ಟ್ರಿ ಆಗಿರುತ್ತೆ. ಫಾರ್ಮಾ ಸೆಕ್ಟರ್ ಒಂದು ಸಮಯದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದಾದ್ಮೇಲೆ ಕೆಲವೊಂದಿಷ್ಟು ವರ್ಷ ಫಾರ್ಮಾ ಸೆಕ್ಟರ್ ನಲ್ಲಿ ಯಾವುದೇ ರೀತಿಯ ಗ್ರೋತ್ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಕಂಪನಿಗೆ ಕೂಡ ಅಷ್ಟಾಗಿ ಕ್ಲೈಂಟ್ಸ್ ಬರದೇ ಇರುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ತರುವಂತ ಚಾನ್ಸಸ್ ಇದೆ. ಕಂಪನಿಯ ಮೇಲೆ ಸಾಕಷ್ಟು ಡೆಟ್ ಇದೆ. ಆ ಡೆಟ್ ನ ಇಂಟ್ರೆಸ್ಟ್ ಪೇಮೆಂಟ್ ನಲ್ಲಿ ಡಿಲೇ ಆಗ್ತಿದೆ. ಅದನ್ನ ಕೂಡ ನಾವು ರಿಸ್ಕ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಡಿಜಿನಿ IPO ಮೇ 6 ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮೇ 8 ಬುಧವಾರದವರೆಗೂ ಈ ಒಂದು IPO ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 430ರ ಲೋವರ್ ಪ್ರೈಸ್ ಬ್ಯಾಂಡ್, 452ರ ಕಟ್ ಆಫ್ ಪ್ರೈಸ್ ಫಿಕ್ಸ್ ಆಗಿದೆ. 452ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಆಗ ಮಾತ್ರ ಅಲಾಟ್ಮೆಂಟ್ ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. 33 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 33 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕಲೇಬೇಕು. ₹14,916 ನಿಮಗೆ ಬೇಕಾಗುತ್ತೆ. ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,93,908 ಬೇಕಾಗುತ್ತೆ. ಇಂಡಿಜಿನಿ IPO ಅಲಾಟ್ಮೆಂಟ್ ಡೇಟ್ 9 ಮೇ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ರೀಫಂಡ್ಸ್ 10 ಮೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ 10 ಮೇಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 13 ಮೇ ಆಗಿರುತ್ತೆ.
ಇಂಡಿಜಿನಿ ಲಿಮಿಟೆಡ್ನ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. 2024 ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 1970 ಕೋಟಿಯಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 2023 ಫಿನಾನ್ಷಿಯಲ್ ಇಯರ್ನಲ್ಲಿ 266 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ 2024 ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 242 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಇನ್ನು ಒಂದು ಕ್ವಾರ್ಟರ್ನ ರಿಸಲ್ಟ್ ಬರೋದು ಕೂಡ ಬಾಕಿ ಇದೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 2022ರಲ್ಲಿ 18 ಕೋಟಿ ಇದ್ದಂತ ಡೆಟ್ ಇವರ ಸಾಲ ಏನಿದೆ 2023 ಫಿನಾನ್ಷಿಯಲ್ ಇಯರ್ಗೆ 394 ಕೋಟಿಯಷ್ಟು ಆಗಿದೆ. ಸೊ ಈ ಒಂದು ಡೆಟ್ ನ ಇಂಟ್ರೆಸ್ಟ್ ಅನ್ನ ಪೇ ಮಾಡೋದಕ್ಕೆ ಕಂಪನಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಓವರ್ ಆಲ್ ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್, ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ಹಾಗೆ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇಂಡಿಜಿನಿ ಐಪಿಒ ಇಶ್ಯೂ ಸೈಜ್ 1841 ಕೋಟಿ ಒಂದು ದೊಡ್ಡ ಸೈಜ್ ನ ಐಪಿಒ ಆಗಿರುತ್ತೆ. 760 ಕೋಟಿಯ ಫ್ರೆಶ್ ಇಶ್ಯೂ ಇದ್ರೆ 1080 ಕೋಟಿಯಷ್ಟು ಆಫರ್ ಫಾರ್ ಸೇಲ್ ಇದೆ. ಆಫರ್ ಫಾರ್ ಸೇಲ್ ಅಂದಾಗ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಮತ್ತೆ ಇನ್ವೆಸ್ಟರ್ಸ್ ಗಳು ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಫ್ರೆಶ್ ಇಶ್ಯೂ ನಿಂದ ಬರುವಂತ 760 ಕೋಟಿಯನ್ನ ಕಂಪನಿ ತಮ್ಮ ಡೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದಾಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. NIA ಕ್ಯಾಟಗರಿಯಲ್ಲಿ 15% ಆಫರ್ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಮಾಡ್ತಾ ಇದ್ದಾರೆ. ಸೊ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. 452ರ ಅಪ್ಪರ್ ಪ್ರೈಸ್ ಬ್ಯಾಂಡ್ ನೀನು ಕಂಪನಿ ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 10,812 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಮಿಡ್ ಕ್ಯಾಪ್ ನ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಪಿ ರೇಷಿಯೋ 37ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಅರ್ನಿಂಗ್ ಪರ್ ಶೇರ್ 12 ರೂಪಾಯಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿಯ ಡಿಜಿಟಲ್ ಬಿಸ್ನೆಸ್ ಅನ್ನ ಮಾಡುವಂತ ಯಾವುದೇ ಒಂದು ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ಆ ಒಂದು ರೀಸನ್ ನಿಂದ ಇಂಡಸ್ಟ್ರಿ ಪಿ ಅನ್ನ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತಾ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಓವರ್ ಆಲ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕಂಪನಿಯ ಪ್ರಾಫಿಟ್ಸ್ ಮತ್ತೆ ರೆವೆನ್ಯೂ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಿರೋದು ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಈ ರೀತಿಯ ಬಿಸ್ನೆಸ್ ಮಾಡುವಂತ ಯಾವುದೇ ಒಂದು ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗದೇ ಇರೋ ಒಂದು ರೀಸನ್ ನಿಂದ ಒಂದು ಮೊನೋಪೋಲಿಯನ್ನ ಕೂಡ ಕಂಪನಿ ಮೇಂಟೈನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇಂಡಿಜಿನಿ ಐಪಿಒ ರಿಜಿಸ್ಟ್ರಾರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತು 263 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ 60% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಪ್ರೀಮಿಯಂ ಇದೇ ರೀತಿಯಲ್ಲಿ ಸಸ್ಟೈನ್ ಆದ್ರೆ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಸದ್ಯಕ್ಕೆ ಕೇವಲ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಫಾರ್ಮಾ ಸೆಕ್ಟರ್ ನಲ್ಲಿ ಡಿಜಿಟಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ, ಪ್ರಾಫಿಟ್ಸ್ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಸೊ ಮಿಡ್ ಟರ್ಮ್ ಗೆ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಕಂಟಿನ್ಯೂ ಮಾಡಬಹುದು. ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಲಿಸ್ಟಿಂಗ್ ಡೇ ನ ದಿನದಂದೇ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಇಂಡಿಜಿನಿ ಲಿಮಿಟೆಡ್ ನ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ, IPO ರಿವ್ಯೂಸ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.